ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಜೈ ಶ್ರೀರಾಮ್ ಸೇನೆಯ ಗೆಳೆಯರ ಬಳಗ ವತಿಯಿಂದ ಗ್ರಾಮಸ್ಥರ ಹಿರಿಯರ ಮುಖಂಡರ ಸಹಕಾರದೊಂದಿಗೆ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದೇವಿಯ 3ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಗ್ರಾಮದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದ ಜವಾಬ್ದಾರಿ ಮುಂದಾಳತ್ವವನ್ನು ಗ್ರಾಮದ ಶ್ರೀರಾಮ ಸೇನೆಯ ಯುವಕರು ಗೆಳೆಯರ ಬಳಗ ವಹಿಸಿಕೊಂಡಿದ್ದು ಯಶಸ್ವಿಯುತವಾಗಿ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವವನ್ನು ಮಾಡುತ್ತಿದ್ದಾರೆ. ಜಾತ್ರಾ ಮಹೋತ್ಸವ ನಿಮಿತ್ತ ಬೆಳಗ್ಗೆ ಲಕ್ಷ್ಮೀ ದೇವಿಯ ವಿಶೇಷ ಪೂಜೆ, ಹೋಮ ಹವನ ಕಾರ್ಯಕ್ರಮ, ಸಾಯಂಕಾಲ ಭಜನೆ, ಕೀರ್ತನೆ, ಮುಖ್ಯವಾಗಿ ಜಗದೇಶ್ವರಿ ಮಾತೆಯಿಂದ ವಿಶೇಷ ಪ್ರವಚನ ಕೂಡ ಹಮ್ಮಿಕೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಯುವಕರಿಗಾಗಿ ಕ್ರಿಕೆಟ್, ವಾಲಿಬಾಲ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮದ ಮುಖಂಡರಾದ ಸಂಗಮೇಶ್ ಹೊಸದೊಡ್ಡೆ ಖಾನಾಪುರ್, ವಿರ್ಶೆಟ್ಟಿ ಪಾಟೀಲ್, ಗಂಗಶೆಟ್ಟಿ ಪಾಟೀಲ್ ಖಾನಾಪುರ್ ಹಾಗೂ ಶ್ರೀರಾಮ ಸೇನೆಯ ಪ್ರಮುಖರು ಮಾತನಾಡಿ ತಿಳಿಸಿದರು. ನಮ್ಮ ಗ್ರಾಮದ ದೇವತೆಯ ಜಾತ್ರಾ ಮಹೋತ್ಸವಕ್ಕೆ ಖಾನಾಪುರ ಗ್ರಾಮಸ್ಥರಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ವಿಶೇಷವಾಗಿ ಮದುವೆಯಾಗಿ ಹೋದ ಹೆಣ್ಣು ಮಕ್ಕಳು ಗ್ರಾಮ ದೇವತೆಯ ಹಬ್ಬಕ್ಕೆ ತವರು ಮನೆಗೆ ಬಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಲಕ್ಷ್ಮೀ ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ ಎಂದು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಗೆಳೆಯರ ಬಳಗದವರು ವೀರೇಶ್ ಡಿಕೆ, ಚನ್ನಬಸವ ಪಾಟೀಲ್, ಗಂಗಶೆಟ್ಟಿ ಪಾಟೀಲ್, ಸಿದ್ದು ಸ್ವಾಮಿ, ಸಂಗಮೇಶ್ ಹೊಸದೊಡ್ಡಿ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಔರಾದ ತಾಲೂಕಿನ ನಮ್ಮ ಖಾನಾಪುರ ಗ್ರಾಮದಲ್ಲಿ ಲಕ್ಷ್ಮೀ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾನು ಹಾರ್ದಿಕವಾಗಿರ್ತಕ್ಕಂತಹ ಸ್ವಾಗತ ಮತ್ತು ಎಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ನಮ್ಮ ಗ್ರಾಮದಲ್ಲಿ ಇವತ್ತಿನ ಲಕ್ಷ್ಮೀ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವ 3ನೇ ಜಾತ್ರಾ ಮಹೋತ್ಸವ ಆಗಿದೆ. ಈ ಒಂದು ಮಹತ್ವದ ಕಾರ್ಯವನ್ನು ನೆರವೇರಿಸಲಿಕ್ಕೆ ನಮ್ಮ ಗ್ರಾಮದ ಪ್ರಮುಖ ಶ್ರೀರಾಮ್ ಸೇನೆ ಗೆಳೆಯರ ಬಳಗದ ವತಿಯಿಂದ ಮತ್ತು ಗ್ರಾಮಸ್ಥರ ಸಹಕಾರದಿಂದ, ಮುಖ್ಯವಾಗಿ ಈ ಶ್ರೀರಾಮ್ ಸೇನೆ ಗೆಳೆಯರ ಬಳಗದ ಪಾತ್ರ ಬಹಳ ಮುಖ್ಯವಾಗಿದೆ ಈ ಜಾತ್ರಾ ಮಹೋತ್ಸವಕ್ಕೆ. ಇದು 3ನೇ ಜಾತ್ರಾ ಉತ್ಸವ ಆಗಲಿಕ್ಕೂ ಕೂಡ ಈ ಒಂದು ಶ್ರೀರಾಮ್ ಗೆಳೆಯರ ಬಳಗನೇ ಕಾರಣ. ಇವರೆಲ್ಲರೂ ಸೇರಿಬಿಟ್ಟು ಸುಮಾರು ಒಂದು 10-15 ದಿವಸದಿಂದ ಈ ಒಂದು ಜಾತ್ರೆಯ ಮಹೋತ್ಸವಕ್ಕೆ ತಮ್ಮ ಸಮಯವನ್ನು ಮೀಸಲಿಟ್ಟು ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರೆಲ್ಲರೂ ಹಗಲಿರುಳು ಶ್ರಮಿಸಿದ್ದಾರೆ. ಮತ್ತು ಈ ಒಂದು ಶ್ರೀರಾಮ್ ಸೇನೆ ಗೆಳೆಯರ ಬಳಗದ ವತಿಯಿಂದ ಗ್ರಾಮದಲ್ಲಿ ಕ್ರಿಕೆಟ್ ಸ್ಪರ್ಧೆ ಮತ್ತು ವಾಲಿಬಾಲ್ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಈ ಎಲ್ಲ ಸ್ಪರ್ಧೆಗಳನ್ನು ಇಟ್ಟು ಯಾರು ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬರ್ತಾರೋ ಅಂಥವರಿಗೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಮತ್ತು ತೃತೀಯ ಬಹುಮಾನ ಅದನ್ನು ಕೂಡ ನೆರವೇರಿಸಿದ್ದಾರೆ. ಅಷ್ಟೇ ಅಲ್ಲದೇ ಗ್ರಾಮದಿಂದ ಹೊರಗಡೆ ಇರತಕ್ಕಂತಹ ಬೀದರ್, ಹೈದರಾಬಾದ್ನಿಂದ ಇರತಕ್ಕಂತಹ ಎಲ್ಲ ಗ್ರಾಮಸ್ಥರನ್ನು ಕೂಡ ಕರೆಸುವ ವ್ಯವಸ್ಥೆಯನ್ನು ಇವರು ಮಾಡಿರ್ತಾರೆ. ಎಲ್ಲ ಹೆಣ್ಣು ಮಕ್ಕಳನ್ನು ಹೊರಗಡೆ ಹೋಗಿರ್ತಕ್ಕಂಥ ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೂ ಕೂಡ ಕರೆಸ್ಕೊಂಡು ಈ ಒಂದು ಜಾತ್ರಾ ಮಹೋತ್ಸವವನ್ನು 3ನೇ ವರ್ಷದಲ್ಲೂ ಕೂಡ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅಂತ ಹೇಳಿ, ಇವರೆಲ್ಲ ಶ್ರೀರಾಮ್ ಗೆಳೆಯರ ಬಳಗದವರಿಗೆ ನಮ್ಮ ಗ್ರಾಮದ ವತಿಯಿಂದ, ಗ್ರಾಮಸ್ಥರ ವತಿಯಿಂದ ಹಾರ್ದಿಕ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ನಮ್ಮ ಗ್ರಾಮದ ದೇವತೆಯಾದ ಲಕ್ಷ್ಮೀ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಂಡಿದ್ದೇವೆ. ಇದು 3ನೇ ಜಾತ್ರಾ ಮಹೋತ್ಸವ ಆಗಿದ್ದು ನಮ್ಮ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಿದೆ. ಹಾಗೂ ಸಾಯಂಕಾಲ 7 ಗಂಟೆಗೆ ಭಜನಾ ಕಾರ್ಯಕ್ರಮ ಹಾಗೂ ಜಗದೇಶ್ವರಿ ಮಾತಾಮ್ಮವರು ನಮ್ಮ ಗ್ರಾಮಕ್ಕೆ ಬರುತ್ತಿದ್ದಾರೆ. ಅವರು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಲಕ್ಷ್ಮೀ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಇದು 3ನೇ ಜಾತ್ರಾ ಮಹೋತ್ಸವ. ಎಲ್ಲ ಯುವಕರು, ಗ್ರಾಮದ ಎಲ್ಲ ರಾಮಸೇನಾ ಗೆಳೆಯರ ಬಳಗದ ಯುವಕರು ಸೇರಿ ಇದು ವಿಭ್ರಜಣೆಯಿಂದ ಆಚರಿಸಿದ್ದಾರೆ. ಪ್ರತಿ ವರ್ಷವೂ ಹೋಮ ಹವನ ಕಾರ್ಯಕ್ರಮವನ್ನು ಈ ಹೋಮ ಹವನ ಕಾರ್ಯಕ್ರಮ ಒಂದು ರೀತಿ ಊರಲ್ಲಿ ಶಾಂತಿ ನೆಮ್ಮದಿ ಇರಲಿ ಅಂಥೇಳಿ ಹಮ್ಮಿಕೊಳ್ಳಲಾಗ್ತದೆ. ಇದು 3ನೇ ಜಾತ್ರಾ ಮಹೋತ್ಸವ. ಮೊದಲನೇ ದಿವಸ ರಂಗೋಲಿ ಸ್ಪರ್ಧೆ ಮತ್ತು
ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು, ವಾಲಿಬಾಲ್ ಪಂದ್ಯಾವಳಿನೂ ಏರ್ಪಡಿಸಲಾಗಿತ್ತು. ಇವತ್ತು ಮಾರ್ನಿಂಗು ಪೂಜಾ ಲಕ್ಷ್ಮೀದ ಪೂಜಾ ಆಯಿತು. ನೆಕ್ಸ್ಟ್ ಸಂಜೆ ಭಜನೆ ಕಾರ್ಯಕ್ರಮ ಇದೆ. ಲಕ್ಷ್ಮೀ ದೇವಿ ಭಜನೆ ಕಾರ್ಯಕ್ರಮ ಜಗದೀಶ್ವರಿ ಮತ್ತು ಮಳಿಗೆ ಅವರಿಗೆ ಕರೆಸಿದ್ದೇವೆ. ಅವರು ಪ್ರವಚನ ಕೊಡ್ತಾರೆ, ಹಾಗೆ ಭಜನೆ ಕಾರ್ಯಕ್ರಮವೂ ಇರುತ್ತೆ.